ಮಂಜು ಅಂತ, ನಾನು ವಾಕ್ಯ ಶಾಲೆಯಲ್ಲಿ ಓದ್ತಾ ಇದ್ದೀನಿ, 7ನೇ ತರಗತಿ ಓದ್ತಾ ಇದ್ದೀನಿ. ರಾಜೇಶ್ವರಿ 7th ಸ್ಟ್ಯಾಂಡರ್ಡ್ ಶಿವನಪ್ಪ, ಸುಧಾ 7th ಸ್ಟ್ಯಾಂಡರ್ಡ್ ಅತ್ತಿಬೆಲೆ, ಪ್ರಿಯಾಂಕಾ CHPS ಗಂಗಾಪುರ 7ನೇ ತರಗತಿ, ಸುಷ್ಮಾ BSPS. ಓಕೆ, ಇವಾಗ ನೀವು ದೆಹಲಿ ಪ್ರವಾಸಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನೇನು ನೋಡಿದ್ರಿ? ರಾಷ್ಟ್ರಪತಿ ಭವನ, ಮತ್ತೆ ರಾಷ್ಟ್ರಪತಿ ಭವನ, ಇಂದಿರಾ ಮ್ಯೂಸಿಯಂ, ರೈಲ್ವೆ ಮ್ಯೂಸಿಯಂ, ಲೋಟಸ್ ಟೆಂಪಲ್, ಅಕ್ಷರಧಾಮ, ಆಮೇಲೆ ಡಾಲ್ಸ್ ಮ್ಯೂಸಿಯಂ, ರೈಲ್ವೆ ಮ್ಯೂಸಿಯಂ, ಮತ್ತೆ ಮತ್ತೆ ಅವ್ನು ನೋಡಿ ಏನ್ ಅನಿಸ್ತು ನಿಮ್ಗೆ? ಗಾಂಧೀಜಿ ಸಮಾಧಿ ಹೋಗಿದ್ರಲ್ಲ, ಅದನ್ನ ನೋಡಿ ಏನ್ ಅನಿಸ್ತು ನಿಮ್ಗೆ? ಸಂತೋಷನ ಆಯ್ತು, ನೋಡಿದ್ಕೆ ಸಂತೋಷ ಆಯ್ತು, ಗಾಂಧೀಜಿ ಇಲ್ಲ ಅಂತ ಹೇಳಿ ದುಃಖ ಆಯ್ತು, ಹೌದಾ? ಓಕೆ, ಇವಾಗ ಹೋಗಿ ಬಂದ್ರಲ್ಲ, ನೀವ್ ಏನ್ ಆಗ್ಬೇಕಂತ ಆಸೆ ಆಯ್ತು? ಡೆಲ್ಲಿಗೆ ಹೋಗಿ ಅಲ್ಲಿ ಮಿನಿಸ್ಟರ್ ನೋಡಿದ್ರಿ, ದೊಡ್ಡ ದೊಡ್ಡ ಆಫೀಸರ್ಗಳನ್ನ ನೋಡಿದ್ರಿ, ಕಮಾಂಡೋಗಳನ್ನ ನೋಡಿದ್ರಿ, ಅದನ್ನ ನೋಡಿ ನೀವ್ ಏನ್ ಆಗ್ಬೇಕಂತ ಅನಿಸ್ತು? ನಾನು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅದು ನಾನು ಕಂಡ್ಕೊಂಡಿರೋದೆಲ್ಲ ನಾನು ಹಾಗೆ ಆಗ್ತೀನಿ. ಗುಡ್. ಡಾಕ್ಟರ್ ಆಗ್ಬೇಕಂತ. ನಾವು ಜನರ ಸೇವೆ ಮಾಡೋ ಡಾಕ್ಟರ್ ಆಗಲಿ, ಇಲ್ಲ ಎಲ್ಲಾರ್ಗೂ ಸೇವೆ ಮಾಡೋ ಜಿಲ್ಲಾಧಿಕಾರಿಯಾಗಿ ಆಗ್ಬೇಕು ಅಂತ ನನ್ನ ಕನಸು, ಅದು ಹಾಗೆ ಆಗ್ತೀನಿ ಕಾನ್ಫಿಡೆನ್ಸ್. ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ನನ್ನ ಮುಖ್ಯ ಗುರಿ ಅದೇ, ಹಾಗೆ ಆಗ್ತೀನಿ. ನಾನು IAS ಆಫೀಸರ್ ಆಗ್ಬೇಕಂತೀನಿ, ನನಗೆ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಳ್ಳೆಯದು. ಎಲ್ರಿಗೂ ನಿಮ್ಮ ಮುಂದೇನು ಹೆಜ್ಜೆ ಇಡ್ತಿರಲ್ಲ ಅದು ಭದ್ರವಾಗಿರಲಿ, ಎಲ್ಲರೂ ಚೆನ್ನಾಗಿ ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ